ಓಕೆ, ಅಂದ್ರೆ ದೇವ್ರು ನಿಮ್ಮ ಬದುಕಲ್ಲಿ ನಿಜವಾಗ್ಲೂ ಪವಾಡ ಮಾಡಿದಾನೆ ಅಂತ? ಖಂಡಿತವಾಗ್ಲೂ ನನಗ ಅದೇ ರೀತಿ ಅನಿಸ್ತದ. ಹ್ಮ್ ದೇವ್ರು ನಿಜವಾಗ್ಲೂ ದೇವ್ರ ಅದನ. ಹ್ಮ್ ಆದ್ರೆ ನಾನ್ ಕಂಡಂತ ದೇವ್ರು ಅಂದ್ರೆ ಇಡೀ ನನ್ನ ದೇವದುರ್ಗದ ಕ್ಷೇತ್ರದ ಹ್ಮ್ ಎಲ್ಲ ಗುರು ಹಿರಿಯ ಮತದಾರರು ಹ್ಮ್ ಅವರೇ ನನ್ನ ಭವಿಷ್ಯನ ರೂಪಿಸಿದ್ರ ಅನ್ನೋಂಥದ್ದು ನನ್ನ ಒಂದು ಆಸೆ, ಭಾವನೆ ಸರ್. ಅದು ಗುಡಿಸಲಿದ್ದದ್ದು ಹ್ಮ್. 30-35 ವರ್ಷದಿಂದ ಗುಡಿಸಲಿತ್ತು. ಹ್ಮ್ ಈಗ ಎಲ್ಲರೂ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ್ಮೇಲೆ ಹ್ಮ್ ಅವಾಗ ನಾನು ಮನ್ಸು ಮಾಡಿದ್ರೆ ಮನೆಗಳು 100 ಮನೆಗಳು ನನ್ನಲ್ಲೇ ಬರ್ತಿತ್ತು. ಹೌದು. ಅಲ್ಲಿ ಜನರಿಗೆ ಹಂಚೋ ಸಂಬಂಧ ನಾವು ಮನೆ ಕಟ್ಕೊಂಡಿದ್ದಿಲ್ಲ. ಹ್ಮ್ ಈಗ ಅದನ್ನ ಏನೋ ಅಣ್ಣನವ್ರು ತಮ್ಮ ಲೆಕ್ಕದ ಕಟ್ಬೇಕಂತ ಅದು ಕಟ್ಟಕ್ ಶಕ್ತಿ ಇಲ್ದಾನೆ 6-7 ವರ್ಷದಿಂದ ಹಂಗೆ ನಿಂತು ಬಿಟ್ಟದ. ಈಗ ಅದು ಏನಾದ್ರೂ ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಚೆತ್ತಾಕ್ಸ್ಬೇಕನ್ನಂತ ಆಸೆ ಇಟ್ಕೊಂಡಿವಿ. ಹ್ಮ್ ಅದು ಮಾಡ್ತೀನಿ ಸರ್. ಯಾವುದೇ ಕಾರಣಕ್ಕೂ ನಮಗ್ ಮೀರಿದ್ದಲ್ಲ. ಇಷ್ಟು ನಾನು ಹಿಂಸೆ ಕೊಡೋದಿಲ್ಲ ನನ್ನ ಕುಟುಂಬರಿಗೆ. ನಿಜವಾಗ್ಲೂ ಬಹಳ ನನ್ನ ಕಣ್ಣಾಗ ನೀರು ಬರ್ತದ. ನಾನು ಹಿಂಸೆ ಕೊಡಲ್ಲ. ನಾನು ಸಾರಿ, ನಾನು ಇವತ್ತಿಗೂ ನಾನು ಶಾಸಕಳಾದ್ಮೇಲೆ ಹ್ಮ್ ನಮ್ಮ ಅತ್ತಿಗೆಯವರಾಗ್ಲಿ, ನಮ್ಮ ಅಣ್ಣನ ಮಕ್ಕಳಾಗ್ಲಿ ನನಗೆ ಯಾವುದೇ ದೊಡ್ಡ ಪ್ರಮಾಣದ ಬೇಡಿಕೆಗಳಿಟ್ಟಿಲ್ಲ. ಆದ್ರೆ ಅವರು, ನಾನು ಪ್ರಮಾಣ ಮಾಡೀನಿ, ಜನರ ಮೇಲೆ ಪ್ರಮಾಣ ಮಾಡೀನಿ, ನನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡೀನಿ, ನೀವ್ಯಾರು ಆಸೆ ಪಡಬಾರ್ದು ಅನ್ನೋಂಥದ್ದು ನಾನು ಅವ್ರಿಗೆ ಹೇಳಿದ ಸಲುವಾಗಿ, ಇಲ್ಲಮ್ಮ ನೀನು ಏನು ನಿನ್ನ ನಿರ್ಧಾರ ಅಂತಿಮ ಅಂತ ಅವ್ರು ಹೇಳ್ಯಾರ. ಆದರೂ ಕೂಡ ನಾನು ನಿಜವಾಗ್ಲೂ ಅವರಿಗೆ ಏನಾದರೂ ಸಣ್ಣ ಪುಟ್ಟ ಮನೆಗಳು, ಯಾಕಂದ್ರೆ ಅವ್ರ ಮಕ್ಕಳೆಲ್ಲ ಬೆಳೆದು ಓದಿ ದೊಡ್ಡವರಾಗ್ಯಾರ. ಅವ್ರಿಗೆ ಈ ಪರಿಸ್ಥಿತಿಯಲ್ಲಿ ಇಡೋಕೆ ನನಗೂ ಕೂಡ ಇಷ್ಟ ಇಲ್ಲ. ಹಂಗಾಗಿ ಆ ಥರ ಏನಿಲ್ಲ. ಕನಸಂತೂ ಇದೆ ಅಣ್ಣ ತಮ್ಮಂದಿರಿಗೆ. ನಾನು ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ.